ಮಾಡಿದ ಪ್ರವೃತ್ತಿ ಇವತ್ತು ಮಾಡಿದ್ವಿ. ಅದರಂತೆ ಲೋಕಾಪುರದಿಂದ ರಾಮದುರ್ಗ್, ಸೌದತ್ತಿ ಯಲ್ಲಮ್ಮ, ಧಾರವಾಡ ಇದು ಬಹಳ ಮುಖ್ಯವಾದಂಥದ್ದು. ಉತ್ತರ ಕರ್ನಾಟಕದ ಜೀವನಾಡಿ, ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದರಲ್ಲಿ ಎರಡು ಮಾತಿಲ್ಲ. ಆ ಒಂದು ಹೊಸ ರೈಲು ಮಾರ್ಗ 19ರಾಗ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಆದರೆ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗಿತ್ತು. ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ 3 ಸರ್ವೆ ಬರ್ತಾವೆ. ಒಂದು ಕಮರ್ಷಿಯಲ್, ಒಂದು ಇಂಜಿನಿಯರಿಂಗ್, ಒಂದು ಟ್ರಾಫಿಕ್. ಈ 3 ಸರ್ವೆದೊಳಗೆ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಎಲ್ಲ ಭಾಗದ ಸಂಸದರು, ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿದ್ರು ಎಲ್ಲ ಸಮಿತಿಯವರು. ಅದರಂತೆ ಈ ಬಜೆಟ್ ಒಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕೆ ಇವತ್ತು ಹೋರಾಟ ಮಾಡಕತ್ತೀವಿ. ಅದರಂತೆ ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಜನರಿಗೆ ಮೀಟರ್ ಗೇಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲು ಸಿಗ್ತಿತ್ತು, ಗುಂಡ್ಕಲ್ಗೆ ರೈಲು ಸಿಗ್ತಿತ್ತು, ಬೆಂಗಳೂರಿಗೆ, ಬಾಂಬೆಗೆ ನೇರವಾಗಿ ರೈಲು ಸಿಗ್ತಿತ್ತು. ಇದು ಬ್ರಾಡ್ಗೇಜ್ ಆಗಿ ಅಂದ್ರೆ ಮೀಟರ್ ಗೇಜ್ ಇದ್ದದನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೈಲು ಕೊಡ್ರಿ, ನಮಗೆ ಗುಂಟ್ಕಲ್ಗೆ ಹೋಗಿ ಟ್ರೈನ್ ಕೊಡ್ರಿ, ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ, ಅದು ಬಾಗಲಕೋಟೆ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಡಿಸ್ಲಾಡ್ತೀರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಇಲಾಖೆಯ ದಿಟ್ಟತನ, ಅವರು ಮಾಡಿದಂಥ ಜನಾದ್ರೋಹಿ ಕೆಲಸ, ಜನರ ಒಂದು ನ್ಯಾಯ ಸಮಿತಿ ಬೇಡಿಕೆಗೆ ತಡೆ ಒಡ್ತಾರಂದರೆ ಅವ್ರಿಗಿಂತ ಭ್ರಷ್ಟಾಚಾರಿಗಳು, ಅವರಂಥ ದುಶ್ಯಾಸನಗಳು ನಾವು ಎಲ್ಲೇ ನೋಡಿಲ್ಲ. ಯಾಕಂದ್ರೆ ಕಳೆದ 30 ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ. ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ. ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನವಿರೋಧಿ ಅದಾರ ಅನ್ನುವಂಥದ್ದು ನೀವೇ ವಿಚಾರ ಮಾಡಿರಿ. ನಿರಂತರ ನಾನು ಜೀವ ಇರೋ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ, ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ, ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ. ಇಡೀ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ನನ್ನ ಜೊತೆ ಅದಾರೆ, ನನಗೆ ಕರೆಗೆ ಬರ್ತಾರ, ನನಗೆ ಗೌರವ ಕೊಡ್ತಾರೆ. ನಾನು ಹೋರಾಟ ನಿರಂತರ ಮಾಡ್ತೀನಿ ಹೇಳ್ಬೋದು.